ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡ ಕವಿಗಳ ಪರಿಚಯ ವಿಭಾಗದಲ್ಲಿ ನಾವು ಕನಕದಾಸರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಕನಕದಾಸರು ನಮ್ಮ ಕನ್ನಡದ ಶ್ರೇಷ್ಠ ಕೀರ್ತನಕಾರರಲ್ಲಿ ಕನಕದಾಸರು ಕೂಡ ಒಬ್ಬರು. ಇವರ ಕಾಲ ಬಂದು 1508ರಲ್ಲಿ ಇವರ ಜನನ ಆಗುತ್ತೆ. ಇವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಮಗನಾಗಿ ಇವರ ಜನನ ಆಗುತ್ತೆ. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅಂತೇಳ್ಬಿಟ್ಟು, ನಂತರದಲ್ಲಿ ಅವರಿಗೆ ಕೊಪ್ಪರಿಗೆಯ ಚಿನ್ನ ಸಿಕ್ಬಿಟ್ಟು ಅವರು ಕನಕ ನಾಯಕ ಆಗ್ತಾರೆ. ಆಮೇಲೆ ಏನು ಕೀರ್ತನೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವರು ಕನಕದಾಸರಾದರು ಅನ್ನುವಂಥ ಪ್ರತೀತಿ ಇದೆ. ಇವರ ಕೃತಿಗಳು ಬಂದು ಹರಿಭಕ್ತಿ ಸಾರ, ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತ್ರೆ, ಮತ್ತೊಂದು ಮೋಹನ ತರಂಗಿಣಿ. ಈ ಮೋಹನ ತರಂಗಿಣಿ ಸಾಂಗತ್ಯ ಕೃತಿಯಾಗಿದೆ. ಇವರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಇದು ನಮ್ಮ ಕನ್ನಡದ ಕವಿಯಾದಂಥ ಕನಕದಾಸರ ಒಂದು ಪರಿಚಯ. ಇವರ ಕಾಲ ಬಂದು 1508, ಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ. ಇವರ ಪ್ರಮುಖ ಕೃತಿಗಳು ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಮೋಹನ ತರಂಗಿಣಿ ಮತ್ತು ಇವರ ಅಂಕಿತ ನಾಮ. ಇವರ ಆರಾಧ್ಯ ದೈವ ಯಾವುದು ಅಂದರೆ ಕಾಗಿನೆಲೆ ಆದಿಕೇಶವ. ಅಂದರೆ ಆ ಒಂದು ಕಾಗಿನೆಲೆ ಆದಿಕೇಶವನನ್ನು ನೆನಪು ಮಾಡಿಕೊಳ್ಳುತ್ತಾ ಅವರು ಏನು ಮಾಡಿದ್ದಾರೆ, ಕೀರ್ತನೆಗಳನ್ನು ಬರೆದಿದ್ದಾರೆ. ಇದು ನಮ್ಮ ಕನಕದಾಸರ ಪರಿಚಯ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಬ್ಬ ಕವಿಯ ಒಂದು ಪರಿಚಯದೊಂದಿಗೆ ಬರ್ತಾನೆ. ಅಲ್ಲಿವರೆಗೂ ಕೂಡ ನನ್ನ ವಿಡಿಯೋವನ್ನು ತಪ್ಪದೆ ನನ್ನ ಚಾನಲನ್ನೇ ನೋಡಿ. ಈ ವಿಡಿಯೋವನ್ನು ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಧನ್ಯವಾದಗಳು.